ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಿನ್ನೆ ವಿಷಯಗಳನ್ನ ನೋಡ್ತಾ ಹೋಗಿ ಆಮೇಲೆ ಇವತ್ತಿಂದು ಸಹ ಇದರಲ್ಲಿ ಕವರ್ ಮಾಡೋಣ. ಇಂಡಿಯಾ ಅಂಡ್ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ signed 6 agreements to boost cooperation in pharma, finance, education, agriculture, and disaster resilience, including quick impact projects and participation in India-led global initiative like CDRI and GBA. ಮೋದಿ ಅವರು ಟ್ರಿನಿಡಾಡ್ ಟೊಬ್ಯಾಗೊ ಈ ಒಂದು ಭಾಗಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದು ನಿಮಗೆ ಹಿಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಆವಾಗ ನೋಡಿದ್ವಿ ನಾವು. ಈಗ ಟ್ರಿನಿಡಾಡ್ ಟೊಬ್ಯಾಗೊ ಮತ್ತೆ ಭಾರತ ಮೂರು ಸೇರ್ಕೊಂಡು 6 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇದರಲ್ಲಿ ಔಷಧ, ಫಾರ್ಮಾ, ಹಣಕಾಸು, ಶಿಕ್ಷಣ, ಕೃಷಿ ಮತ್ತೆ ಯಾವುದೇ ಒಂದು ವಿಪತ್ತು ಎದುರಾದಾಗ ಅದನ್ನ ರೆಸಿಲಿಯನ್ಸ್ ಅಂತಂದ್ರೆ ಸ್ಥಿತಿಸ್ಥಾಪಕತ್ವ, ವಿಪತ್ತು ಎದುರಾದಾಗ ಅದನ್ನ ತಡೆದು ಅದನ್ನ ಎದುರಿಸುವಂತ ಸಾಮರ್ಥ್ಯ ಗಳಿಸಿಕೊಳ್ಳೋದ್ರ ಸಂಬಂಧಪಟ್ಟಂತಹ ಹಲವಾರು ಯೋಜನೆಗಳಲ್ಲಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಬೇಕು ಅನ್ನುವಂತ ಗುರಿಯನ್ನ ಹಮ್ಮಿಕೊಂಡು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ, ಅದಕ್ಕೆ ಸಹಿ ಹಾಕೊಂಡಿದ್ದಾರೆ. ಇದರಲ್ಲಿ ನೋಡಿ ಮುಖ್ಯವಾಗಿ ಇನ್ನೊಂದಿದೆ CDRI ಅಂತಂದ್ರೆ ಕೊಲ್ಯೂಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಡಿಸಾಸ್ಟರ್ ರೆಸಿಲಿಯಂಟ್ ಅಂತಂದ್ರೆ ಮೊದಲೇ ಹೇಳಿದಾಗೆ ವಿಪತ್ತು ಎದುರಾದಾಗ ಸ್ಥಿತಿಸ್ಥಾಪಕತ್ವನ ಕಾಪಾಡಿಕೊಳ್ಳೋದು, ಅಂತಹ ಇನ್ಫ್ರಾಸ್ಟ್ರಕ್ಚರ್, ಅಂತಹ ಮೂಲ ಸೌಕರ್ಯಗಳನ್ನ ನಿರ್ಮಿಸುವುದು, ಅದಕ್ಕೋಸ್ಕರ ಇರುವಂತಹ ಕೊಲ್ಯೂಷನ್. ಅದಾದ್ಮೇಲೆ GBA ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್. ಹೀಗೆ ಭಾರತ ಇಂಥ ಕೆಲವು ಉಪಕ್ರಮಗಳಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದೆ. ಹಾಗಾಗಿ ಇಂತಹ ಒಪ್ಪಂದಗಳಲ್ಲಿ ಈ ಒಂದು ಟ್ರಿನಿಡಾಡ್ ಟೊಬ್ಯಾಗೊ ಸಹ ಈಗ ಭಾಗವಹಿಸ್ತಾ ಇದೆ. ಇನ್ನು CDRI ಏನಿದು, ಕೊಲ್ಯೂಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಇಟ್ಸ್ ಅ ಗ್ಲೋಬಲ್ ಇನಿಷಿಯೇಟಿವ್ ಲಾಂಚ್ಡ್ ಬೈ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಭಾರತನೇ ಇದನ್ನ ಸ್ಥಾಪನೆ ಮಾಡಿದ್ದು ಅಂತ ಪ್ರಾರಂಭಿಸಿದ್ದು. ಹೆಸರೇನು ಇದರದ್ದು? ಕೊಲ್ಯೂಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, CDRI. ಯಾವಾಗ ಲಾಂಚ್ ಮಾಡಿದೆ ಅಂತಂದ್ರೆ 2019 ಅಲ್ಲಿ. ಉದ್ದೇಶ ಏನು? ಟು ಪ್ರಮೋಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಗೇನ್ಸ್ಟ್ ಕ್ಲೈಮೇಟ್ ರಿಲೇಟೆಡ್ ಡಿಸಾಸ್ಟರ್ಸ್ ಅಂಡ್ ಇಟ್ಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ ಲೈಕ್ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ. ಮುಖ್ಯವಾಗಿ ಈಗ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಪತ್ತುಗಳು ಎದುರಾಗ್ತಾ ಇರುತ್ತೆ. ಆ ವಿಪತ್ತುಗಳು ಎದುರಾದಾಗ ಅದನ್ನ ತಡೆಗಟ್ಟೋದಾಗಿರಬಹುದು, ಅದನ್ನು ಸಮರ್ಥವಾಗಿ ಎದುರಿಸೋದಾಗಿರಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನ ಉತ್ತೇಜಿಸುವುದು, ಅದನ್ನ ನಿರ್ಮಿಸುವುದು ಈ ಒಂದು CDRI ನ ಉದ್ದೇಶ. ಅದರಲ್ಲೂ ಈ ಟ್ರಿನಿಡಾಡ್ ಟೊಬ್ಯಾಗೊ ಇದೆಯಲ್ವಾ, ಇವೆಲ್ಲ ಸಣ್ಣ ದ್ವೀಪ ರಾಷ್ಟ್ರಗಳು. ಇಂತಹ ದ್ವೀಪಗಳಲ್ಲಿ ಎಷ್ಟೋ ಸಾರಿ ಇಂತಹ ವಿಪತ್ತುಗಳು ಬಂದಾಗ ಅದನ್ನ ಎದುರಿಸಲಿಕ್ಕೆ ಇಂತಹ ಒಂದು CDRI, ಇಂತಹ ಯೋಜನೆಗಳು ಬಹಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಅದಕ್ಕೆ ಸಹಿ ಹಾಕಿವೆ ಈಗ. ಇನ್ನು ಕ್ವಿಕ್ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್ ಏನಿದು QIP ಅಂತಂದ್ರೆ ಸ್ಮಾಲ್ ಫಾಸ್ಟ್ ಎಕ್ಸಿಕ್ಯೂಟಿಂಗ್ ಗ್ರಾಂಟ್ ಬೇಸ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಫಂಡೆಡ್ ಬೈ ಇಂಡಿಯಾ ಇನ್ ಪಾರ್ಟ್ನರ್ ಕಂಟ್ರೀಸ್. ಅಂತಂದ್ರೆ ಭಾರತ ಎಲ್ಲಿ ತನ್ನ ಪಾರ್ಟ್ನರ್ಶಿಪ್ ಅನ್ನ ಇಟ್ಕೊಂಡಿರುತ್ತೋ ಅಥವಾ ಪಾಲುದಾರ ರಾಷ್ಟ್ರಗಳಲ್ಲಿ ಏನ್ ಮಾಡುತ್ತೆ, ಗ್ರಾಂಟ್ ಅನುದಾನಗಳನ್ನ ಕೊಟ್ಟು ಅನುಷ್ಠಾನಗೊಳಿಸುವಂತಹ ಸಣ್ಣ ಮತ್ತೆ ತ್ವರಿತವಾದಂತಹ ಯೋಜನೆ. ಅಂತಂದ್ರೆ ದೊಡ್ಡ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ದೆ ಈಗ ತಕ್ಷಣ ಮತ್ತೆ ಚಿಕ್ಕ ಚಿಕ್ಕ ಯೋಜನೆಗಳಿಗೆ ಏನಂತ ಕರೀತೇವೆ? QIP, ಕ್ವಿಕ್ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್. ಅಂದ್ರೆ ಅದರ ಪರಿಣಾಮ ಸಹ ತಕ್ಷಣವೇ ನಮಗೆ ಸಿಗುತ್ತೆ. ಲಾಂಗ್ ಟರ್ಮ್ ಅಲ್ಲ, ಇದು ಶಾರ್ಟ್ ಟರ್ಮ್, ಸ್ಮಾಲ್ ಫಾಸ್ಟ್ ಎಕ್ಸಿಕ್ಯೂಟಿಂಗ್ ವಿತ್ ಈಚ್ ಪ್ರಾಜೆಕ್ಟ್ capped at 50,000, aiming to build goodwill through visible short-term local impact. ಅಂತಂದ್ರೆ ಇದಕ್ಕೆ ಒಂದು ಕ್ಯಾಪ್ ಇದೆ. ಕ್ಯಾಪ್ ಅಂತಂದ್ರೆ ಒಂದು ಮಿತಿ ಇದೆ, $50,000 ಅಷ್ಟರವರೆಗಿನ ಹಣವನ್ನ ಇದಕ್ಕೆ ಕೊಡ್ತಾರೆ. ಇದರ ಉದ್ದೇಶ ಏನಂತಂದ್ರೆ ಯಾವೊಂದು ದೇಶದ ಸ್ಥಳೀಯ ಮಟ್ಟದಲ್ಲಿ ಈಗ ಅಲ್ಪಾವಧಿ, ಮೊದಲೇ ಹೇಳಿದಾಗೆ ಶಾರ್ಟ್ ಟರ್ಮ್ ಯೋಜನೆಗಳ ಮೂಲಕ ಅಲ್ಲಿನ ದೇಶದ ಜೊತೆ ನಾವು ಒಳ್ಳೆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗೋದು. ಇನ್ನು ಮುಂದಿನ ವಿಚಾರ, ಅಕಾರ್ಡಿಂಗ್ ಟು ಅ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್, ಇಂಡಿಯಾ ಹ್ಯಾಸ್ ಬಿಕಮ್ 4th most equal country globally in terms of income distribution, with its Gini index improving to 25.5 and extreme poverty falling sharply from 16.2% in 2011 and 12 to 2.3% in 2020-23. ಅರ್ಥ ಇದೆಯಾ? 2022-23 ಇಲ್ಲಿ ನಮ್ಮ ಒಂದು ದರ 2.3ಕ್ಕೆ ಬಂದು ತಲುಪಿದೆ. ಏನ್ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಇಂದ ನೋಡೋದಾದ್ರೆ, ವಿಶ್ವ ಬ್ಯಾಂಕ್ ವರದಿ ಬಿಡುಗಡೆ ಮಾಡಿದೆ. ಅಂತಂದ್ರೆ ಆದಾಯ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಭಾರತ ಜಾಗತಿಕವಾಗಿ 4ನೇ ಅತಿ ಹೆಚ್ಚು ಸಮಾನತೆ ಉಳ್ಳಂತಹ ದೇಶ
ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಿನಿ ಸೂಚ್ಯಂಕ ಈ ಒಂದು ಬಹಳ ಇಂಪಾರ್ಟೆಂಟ್ ಆದ ಸೂಚ್ಯಂಕ. ಗಿನಿ ಸೂಚ್ಯಂಕ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಗಿನಿ ಇಂಡೆಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಮುಖ್ಯವಾಗಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್, ಅದರಲ್ಲೂ ಈಕ್ವಲ್ ಮುಖ್ಯವಾಗಿ ಯಾವುದು ನೋಡಿ, ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು. ಇಲ್ಲಿ ನಮ್ಮ ಗಿನಿ ಸೂಚ್ಯಂಕ ನೋಡಿ 25.5ಗೆ ಸುಧಾರಿಸಿದೆ. ಅಂತಂದ್ರೆ ಮೊದಲು ತೀವ್ರ ಬಡತನದ ಒಂದು ದರ ಇತ್ತಲ್ವಾ, ಆ ದರ 2011-12ರಲ್ಲಿ 16.2% ಇದ್ದಿದ್ದು ಈಗ 2.3ಗೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ 2022-23ಯಲ್ಲಿ. ಇನ್ನು ಗಿನಿ ಸೂಚ್ಯಂಕ ಇದರ ಬಗ್ಗೆ ನೋಡೋದಾದ್ರೆ, ಸ್ಟ್ಯಾಟಿಸ್ಟಿಕಲ್ ಮೆಷರ್ used by institution like the World Bank to show how evenly income, consumption or wealth is spread in a country. ಅಂತಂದ್ರೆ ಒಂದು ದೇಶದಲ್ಲಿ ಆದಾಯ ಇರಬಹುದು ಅಥವಾ ಕನ್ಸಂಪ್ಷನ್ ಅಥವಾ ಬಳಸುವಂತ ಪ್ರಮಾಣ, ಈಗ ನಮ್ಮ ಹತ್ರ ಹಣ ಇರುತ್ತೆ, ನಾವು ಹೇಗೆ ಬಳಸ್ತೇವೆ, ಸಂಪತ್ತು ಯಾವ ರೀತಿ ಎಷ್ಟು ಸಮಾನವಾಗಿ ಹಂಚಿಕೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಈ ವಿಶ್ವ ಬ್ಯಾಂಕ್ ನಂತ ಸಂಸ್ಥೆಗಳು ಬಳಸುವಂತಹ ಒಂದು ಅಳತೆಗೋಲು ಅಂತ ಹೇಳ್ಬಹುದು ಗಿನಿ ಸೂಚ್ಯಂಕಕ್ಕೆ. ಇದು ಈ ಸ್ಕೋರ್ ಆಫ್ 0 ಮೀನ್ಸ್ ಪರ್ಫೆಕ್ಟ್ ಇಕ್ವಾಲಿಟಿ. ಗಿನಿ ಸೂಚ್ಯಂಕ ಅನ್ನೋದು 0 ಇದೆ ಅಂತಂದ್ರೆ ಆ ದೇಶದಲ್ಲಿ ಪರಿಪೂರ್ಣ ಸಮಾನತೆ ಇದೆ ಅಂತ. ಅದೇ ಒಂದು ವೇಳೆ 100 ಇದ್ರೆ ಮೀನ್ಸ್ ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟಿ. 100 ಇದ್ರೆ ತೀವ್ರವಾದ ಅಸಮಾನತೆ ಇದೆ ಅಂದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. 0 ಇದೆ ಅಂತಂದ್ರೆ ಕಂಪ್ಲೀಟ್ ಇಕ್ವಾಲಿಟಿ, ಪರ್ಫೆಕ್ಟ್ ಇಕ್ವಾಲಿಟಿ. 100 ಇದೆ ಅಂತಂದ್ರೆ ಅದು ಸಮಾನತೆ ಜಾಸ್ತಿ ಇದೆ. ಎಕ್ಸ್ಟ್ರೀಮ್ ಪವರ್ಟಿ, ವರ್ಲ್ಡ್ ಬ್ಯಾಂಕ್ ಸ್ಟ್ಯಾಂಡರ್ಡ್ ಏನ್ ಹೇಳುತ್ತೆ, ತೀವ್ರ ಬಡತನ ಅಂತಂದ್ರೆ ಏನು, ಅಥವಾ ಕಡು ಬಡತನ ಅಂತ ಕರಿತೀವಲ್ವಾ, ಹಾಗಾದ್ರೆ ಏನು ಅಂತ ವರ್ಲ್ಡ್ ಬ್ಯಾಂಕ್ ಹೇಳೋ ಪ್ರಕಾರ, ಎಕ್ಸ್ಟ್ರೀಮ್ ಪವರ್ಟಿ ಇಸ್ ಡಿಫೈನ್ಡ್ ಬೈ ದಿ ವರ್ಲ್ಡ್ ಬ್ಯಾಂಕ್ ಆಸ್ ಲಿವಿಂಗ್ ಆನ್ ಲೆಸ್ ದೆನ್ 2.15 per day, $2.15 per day, PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಅದ್ರ ಮೇಲೆ ಇದು ಡಿಸೈಡ್ ಮಾಡೋದು. ಇದನ್ನ ನೀವು ಎಕಾನಮಿಲಿ ಚೆನ್ನಾಗಿ ಕಲಿತೀರಿ. ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ $2.15 ಕಡಿಮೆ ಆದಾಯದಲ್ಲಿ ಬದುಕ್ತಾ ಇದ್ದಾನೆ ಅಂತಂದ್ರೆ ಅವನು ತೀವ್ರ ಬಡತನದಲ್ಲಿ ಇದ್ದಾನೆ. ಅಂಡ್ ಇಂಡಿಯಾಸ್ ಡ್ರಾಪ್ ಫ್ರಮ್ 16.2% to 2.3% marks significant socio-economic progress under poverty alleviation schemes. ಬಡತನವನ್ನ ನಿವಾರಿಸಲಿಕ್ಕೋಸ್ಕರ ನಾವು ಬಹಳ ಯೋಜನೆಗಳನ್ನ ಕೈಗೊಂಡಿದ್ವಿ. ಇದರಿಂದಾಗಿ 16.2 ಇದ್ದಿದ್ದು ಈಗ 2.3%ಗೆ ಬಡತನ ಇಳಿದಿರೋದು. ಆ ಯೋಜನೆಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗಿದೆ. ಆ ಯೋಜನೆಗಳಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಗತಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. The Supreme Court has amended its recruitment rules to implement reservation for OBC, SC, ST persons with disabilities and person with disabilities, ex-servicemen and freedom fighters, dependents in non-judicial staff posts, aligning with central affirmative action norms. ಅಂತಂದ್ರೆ ಸುಪ್ರೀಂ ಕೋರ್ಟ್ ತನ್ನ ನೇಮಕಾತಿ ನಿಯಮಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿದೆ. ಅದರಲ್ಲಿ OBC, SC, ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನರು ಮತ್ತೆ ಮಾಜಿ ಸೈನಿಕರು, ಹೀಗೆ ಸ್ವಾತಂತ್ರ್ಯ ಹೋರಾಟಗಾರರ ಅವಲಂಬಿತರು ಮತ್ತೆ ಬೇರೆ ಬೇರೆ ಹುದ್ದೆಗಳಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ತಿದ್ದುಪಡಿಯನ್ನ ಮಾಡಿದ್ದಾರೆ. ಇನ್ನು ಇದು ಸರ್ಕಾರ ಕೇಂದ್ರದ ಸಕಾರಾತ್ಮಕ ಕ್ರಿಯಾ ಮಾನದಂಡ ಅಂತಂದ್ರೆ ಅಫರ್ಮೇಟಿವ್ ಆಕ್ಷನ್ ನಾರ್ಮ್ಸ್, ಅಂದ್ರೆ ಒಳ್ಳೆಯ ರೀತಿಯ ಕ್ರಮಗಳಿಗೆ ಇದು ಸಹ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುತ್ತೆ. ಇನ್ನು ಆರ್ಟಿಕಲ್ 146(2) ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾ ಇದೆ, ಇದು empowers the Chief Justice of India to regulate the recruitment and service condition of officers and staff of the Supreme Court subject to existing laws and rules. ಸಂವಿಧಾನದ 146ನೇ ಅಂತ ಅದರಲ್ಲಿ 2ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರಲ್ವಾ, ಅವರು ಬೇರೆ ಬೇರೆ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಳ್ಬಹುದು. ಸೇವೆಯ ಷರತ್ತುಗಳನ್ನ ನಿಯಂತ್ರಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಆದ್ರೆ ಈ ಅಧಿಕಾರ ಹೇಗಿರುತ್ತೆ, ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂತಹ ಕಾನೂನು ಮತ್ತೆ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಮೊನ್ನೆ ಒಂದು ಟರ್ಮ್ ನೋಡಿದ್ ನೆನಪಾಗ್ತಾ ಇದೆಯಾ, ಫಸ್ಟ್ ಅಮಂಗ್ ಈಕ್ವಲ್ಸ್. ಅದರ ಅರ್ಥ ನೆನಪು ಮಾಡ್ಕೊಳ್ಳಿ. ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಕರೀತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಟರ್ಮ್ ಬಂದಿದೆ, ಇಂದ್ರಾಸಾನಿ ಜಡ್ಜ್ಮೆಂಟ್. ಪಾಲಿಟಿ ಓದವರಿಗೆ ಇದು ಗೊತ್ತಿರಲೇಬೇಕು. ನೆನಪಾಗ್ತಾ ಇಲ್ಲ ಅಂತಂದ್ರೆ ಒಂದ್ಸರಿ ರಿವಿಷನ್ ಮಾಡಿ ಇದನ್ನ. ಇಂದ್ರಾಸಾನಿ ಕೇಸ್ upheld 27% reservation for OBCs in central services and laid down key principle of the Mandal Commission implementation, including the exclusion of the creamy layer among OBCs. ಇಂದ್ರಾಸಾನಿ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ, OBCಗಳಿಗೆ, ಅದರ ಬ್ಯಾಕ್ವರ್ಡ್ ಕ್ಯಾಟಗರೀಸ್ಗಳಿಗೆ 27% ಮೀಸಲಾತಿಯನ್ನ ನೀಡಿದ್ದಾರೆ.
ಅಂತಂದ್ರೆ ಮಂಡಲ್ ಕಮಿಷನ್ ಅದರ ಪ್ರಮುಖ ತತ್ವಗಳನ್ನ ಅನುಷ್ಠಾನಗೊಳಿಸಿದ್ದಾರೆ. ಇಲ್ಲೊಂದು ಕ್ರೀಮಿ ಲೇಯರ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ನೆನಪಾಗದೇ ಇದ್ರೆ ಇವತ್ತೇ ಹೋಗಿ ಪೊಲಿಟಿ ನೋಡುವ ಅವಶ್ಯಕತೆ ಇದೆ. ಪೊಲಿಟಿ ಆಗದೇ ಇರೋರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಪೊಲಿಟಿ ಕ್ಲಾಸ್‌ನಲ್ಲಿ ನೀವು ಕೇಳಬಹುದು. ಕ್ರೀಮಿ ಲೇಯರ್ ಬಗ್ಗೆ. ಕೆನೆಪದರ ಅಂತ ಕರೀತಾರೆ. ಪ್ರಜಾವಾಣಿಯಲ್ಲಿ ಸಹ ಇದೇ ವರ್ಡ್ ಅನ್ನ ನೋಡಿದ ನೆನಪು ಕೆನೆಪದರ ಅಂತ. ಬೇರೆ ಶಬ್ದ ಅದಕ್ಕೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಕ್ರೀಮಿ ಲೇಯರ್‌ಗೆ. Recent international study found that wearing the same clothes for 3 days significantly increases ozone-related chemical emissions indoors, as fabrics coated with skin oil react with air, produce compounds like 6-MHO and geranyl acetone. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಅಧ್ಯಯನ ಆಗಿದೆ. ಅಧ್ಯಯನದ ಪ್ರಕಾರ ಈಗ ಒಂದೇ ಬಟ್ಟೆನ 3 ದಿನಗಳ ಕಾಲ ಧರಿಸ್ತಾನೆ ಇರೋದ್ರಿಂದ ಓಝೋನ್ ಸಂಬಂಧಿತವಾದಂತಹ ಕೆಲವು ರಾಸಾಯನಿಕಗಳು ಹೊರಗೆ ಬರುತ್ತೆ ಅಂತಂದ್ರೆ ಹೊರಸೂಸುವಿಕೆ ಹೆಚ್ಚಾಗುತ್ತೆ. ಮತ್ತೆ ಆ ಒಂದು ಬಟ್ಟೆಗಳಲ್ಲಿ ಮತ್ತೆ ಚರ್ಮಕ್ಕೆ ಎಣ್ಣೆಗಳಿಗೆ ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸ್ಕಿನ್ ಆಯಿಲ್ಸ್, ಫ್ಯಾಬ್ರಿಕ್ಸ್ ಕೋಟೆಡ್ ವಿತ್ ಸ್ಕಿನ್ ಆಯಿಲ್ಸ್. ಕೆಲವೊಂದು ಬಟ್ಟೆಗಳಿಗೆ ಕೆಲವೊಂದು ಎಣ್ಣೆಗಳನ್ನ ಲೇಪಿಸಿರ್ತಾರೆ. ಆ ಎಣ್ಣೆಗಳು ಗಾಳಿಯ ಜೊತೆ ಪ್ರತಿಕ್ರಿಯಿಸುತ್ತವೆ. ಆವಾಗ ಕೆಲವೊಂದು ಕೆಮಿಕಲ್ಗಳು ಉತ್ಪಾದನೆ ಆಗುತ್ತೆ. 6-MHO, ಗೆರಾನಿಲ್ ಅಸಿಟೋನ್ ಇಂತಹ ಸಂಯುಕ್ತಗಳು ಉತ್ಪಾದನೆ ಆಗುತ್ತೆ. ಇನ್ನು ಓಝೋನ್ ಅಂಡ್ ಇಂಡೋರ್ ಏರ್ ಕೆಮಿಸ್ಟ್ರಿ ನೋಡಿ. ಓಝೋನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಓಝೋನ್ ಪದರ, ಅದರಿಂದಾಗಿ ನಮಗೆ ನೇರಳಾತೀತ ಕಿರಣಗಳ ಅಪಾಯ ಇರೋದಿಲ್ಲ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಿದೆ. ವೈಲ್ ಪ್ರೊಟೆಕ್ಟಿವ್ ಇನ್ ದಿ ಸ್ಟ್ರಾಟೋಸ್ಪಿಯರ್, ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಅಂತ ಹೇಳ್ತಾರಲ್ವಾ, ಆ ರೀತಿ ಇದು. ಓಝೋನು ಸ್ಟ್ರಾಟೋಸ್ಪಿಯರ್ ಇದೆಯಲ್ವಾ, ಅಲ್ಲಿದ್ರೆ ಚಂದ. ಅದೇ ಒಂದ್ ವೇಳೆ ನಮ್ಮ ವಾತಾವರಣಕ್ಕೆ ನಾವು ಇರುವಂತಹ ಪ್ರದೇಶದಲ್ಲಿ ಅದಿದ್ರೆ ನಮಗೆ ಅದು ಹಾರ್ಮ್ ಮಾಡುತ್ತೆ. ಪ್ರೊಟೆಕ್ಟಿವ್ ಇನ್ ದಿ ಸ್ಟ್ರಾಟೋಸ್ಪಿಯರ್, ಆ ಸ್ಟ್ರಾಟೋಸ್ಪಿಯರ್ ನಲ್ಲಿ ಅದು ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಕ್ಯಾನ್ ರಿಯಾಕ್ಟ್ ಆದರೆ ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಸ್ಕಿನ್ ಆಯಿಲ್ಸ್ ಅಂಡ್ ಕ್ಲೋತಿಂಗ್ ಇಂಡೋರ್ಸ್ ಟು ಫಾರ್ಮ್ ಸೆಕೆಂಡರಿ ಪೊಲ್ಯೂಟನ್ಸ್ ಲೈಕ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಇನ್ಫ್ಲುಯೆನ್ಸಿಂಗ್ ಇಂಡೋರ್ ಏರ್ ಕ್ವಾಲಿಟಿ ಅಂಡ್ ಹ್ಯೂಮನ್ ಎಕ್ಸ್ಪೋಜರ್. ಅಲ್ಲಿ ರಕ್ಷಣಾತ್ಮಕ ಆಗಿದ್ರು ಸಹ ನಮ್ಮ ಇಂಡೋರ್ ನಲ್ಲಿ ಓಝೋನ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ಇಂತಹ ಚರ್ಮದ ಅಥವಾ ಬಟ್ಟೆಗಳಲ್ಲಿ ಇರುವಂತಹ ಎಣ್ಣೆಗಳ ಜೊತೆ ಪ್ರತಿಕ್ರಿಯಿಸಿಕೊಂಡು ಆಲ್ಡಿಹೈಡು, ಕೀಟೋನ್ ಅಂತಹ ಕೆಲವು ಸೆಕೆಂಡರಿ ಪೊಲ್ಯೂಟೆಂಟ್ ಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ನಮ್ಮ ಹೆಲ್ತಿಗೆ ಹಾರ್ಮ್ ಆಗಬಹುದು, ಆರೋಗ್ಯ ಕೆಡಬಹುದು, ಮತ್ತೆ ಗಾಳಿಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು 6-MHO ಅಂಡ್ ಜೆರಾನಿಲ್ ಎಸಿಟೋನ್ ಏನಿದು, ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಬಾಷ್ಪಶೀಲ ಸಾವಯವ ಸಂಯುಕ್ತ ಅಂತ ಕರೀತೇವೆ. ಯಾವಾಗ ಫಾರ್ಮ್ ಆಗುತ್ತೆ ಅಂತಂದ್ರೆ ಫಾರ್ಮ್ಡ್ ವೆನ್ ಓಝೋನ್ ರಿಯಾಕ್ಟ್ಸ್ ವಿತ್ ಸ್ಕ್ವಾಲಿನ್ ಅಂತಹ ಕೆಲವೊಂದು ಪದಾರ್ಥಗಳ ಜೊತೆ. ಈ ನೋಡಿ, ಸ್ಕ್ವಾಲಿನ್ ಅಂತಂದ್ರೆ ಏನು, ನ್ಯಾಚುರಲ್ ಆಯಿಲ್ ಸೆಕ್ರೇಟೆಡ್ ಬೈ ಹ್ಯೂಮನ್ ಸ್ಕಿನ್. ಈಗ ನಮ್ಮ ಸ್ಕಿನ್ ಇಂದ ನ್ಯಾಚುರಲ್ ಆಗಿ ಕೆಲವೊಂದು ಆಯಿಲ್ಗಳು ಸೆಕ್ರೇಟ್ ಆಗ್ತಾ ಇರುತ್ತೆ. ಆ ಓಝೋನ್ ಈಗ ಮೊದಲೇ ಹೇಳಿದಾಗೆ ಬಟ್ಟೆಗಳಿಂದ ರಿಲೀಸ್ ಆದದ್ದು ನ್ಯಾಚುರಲ್ ಆಯಿಲ್ ಸ್ಕಿನ್ ಇಂದ ರಿಲೀಸ್ ಆದರ ಜೊತೆ ಏನಾದ್ರೆ ರಿಯಾಕ್ಟ್ ಆದ್ರೆ ಅವಾಗ ಏನಾಗುತ್ತೆ, ಮುಖ್ಯವಾಗಿ ಈ ಗೆರಾನಿಲ್ ಅಸಿಟೋನ್ ಮುಂತಾದವುಗಳು ಉತ್ಪಾದನೆ ಆಗುತ್ತೆ, ರೂಪುಗೊಳ್ಳುತ್ತೆ. ಅಂಡ್ ಆರ್ ಇಂಡಿಕೇಟರ್ಸ್ ಆಫ್ ಓಝೋನ್ ಡ್ರಿವನ್ ಕೆಮಿಕಲ್ ರಿಯಾಕ್ಷನ್ ಇನ್ ಇಂಡೋರ್ ಎನ್ವೈರ್ಮೆಂಟ್ಸ್. ಅದರ ಅರ್ಥ ಇಂತಹ ನಮ್ಮ ಒಳಾಂಗಣ ಅಂತಂದ್ರೆ ಈಗ ನಾವು ಒಂದು ರೂಮಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ, ಹೊರಗಿನ ವಾತಾವರಣಕ್ಕೆ ಆ ರೂಮಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೊರಗೆ ಬಯಲು ಬೇರೆ, ಒಳಾಂಗಣ ಬೇರೆ. ಹಾಗೆ ಆ ಒಳಾಂಗಣ ಪರಿಸರದಲ್ಲಿ ಇಂತಹ ಓಝೋನ್ ನಿಂದಾಗಿ ಎಷ್ಟೋ ಪ್ರತಿಕ್ರಿಯೆಗಳಾಗ್ತಾ ಇರುತ್ತಲ್ವಾ, ಅದಕ್ಕೆ ಇದೊಂದು ಸೂಚಕ. ಇಂತಹ ಒಂದು ಗೆರಾನಿಲ್ ಅಸಿಟೋನ್ ಇದೆಲ್ಲ ಇದ್ರೆ ಓಝೋನ್ ಪ್ರತಿಕ್ರಿಯೆಯಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ಮುಂದಿನ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಂಡೇ ನ್ಯೂಸ್ ಪೇಪರ್ ನಿನ್ನೆದರಲ್ಲಿ ಬಂದಂತಹ ಆರ್ಟಿಕಲ್ಗಳು. ಸಂಡೇಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆದ ಆರ್ಟಿಕಲ್ ಬಂದಿರುತ್ತೆ. New study published in Nature Physics suggests that simple temperature gradients, like those near volcanic rocks, could have concentrated biomolecules and triggered protein synthesis in early Earth, possibly leading to the formation of life without needing actual cell membranes. ಒಂದು ಪತ್ರಿಕೆ ಇದೆ ನೇಚರ್ ಫಿಸಿಕ್ಸ್ ಅಂತ, ಅದರಲ್ಲಿ ಒಂದು ಅಧ್ಯಯನವನ್ನ ಪ್ರಕಟಿಸಿದ್ದಾರೆ. ಅದರ ಅರ್ಥ ಏನ್ ಹೇಳುತ್ತೆ ಅಂತಂದ್ರೆ, ಈ ಜ್ವಾಲಾಮುಖಿ ಶಿಲೆಗಳು, ವೋಲ್ಕ್ಯಾನಿಕ್ ರಾಕ್ಗಳು, ಜಿಯೋಗ್ರಫಿಯಲ್ಲಿ ಓದ್ತೀರಾ ನೀವು, ಆ ಜ್ವಾಲಾಮುಖಿ ಶಿಲೆಗಳ ಸಮೀಪದಲ್ಲಿ ಇರುವಂತಹ ಕೆಲವೊಂದು ಗ್ರೇಡಿಯಂಟ್ಗಳು, ತಾಪಮಾನ ಗ್ರೇಡಿಯಂಟ್ಗಳು ಏನ್ ಮಾಡುತ್ತೆ, ಆರಂಭಿಕ ಹಂತದಲ್ಲೇ ಈ ಭೂಮಿಯಲ್ಲಿ ಕೆಲವೊಂದು ಬಯೋ ಮಾಲಿಕ್ಯೂಲ್ಸ್ ಗಳಿರುತ್ತೆ, ಅದನ್ನ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಪ್ರೋಟೀನ್ ಸಂಶ್ಲೇಷಣೆಗೆ ಕಾರಣ ಆಗಿರಬಹುದು. ಆ ಪ್ರೋಟೀನ್ ಸಂಶ್ಲೇಷಣೆ ಆಗಿರಬಹುದು ಯಾವ್ದ್ರಿಂದ, ಈ ಟೆಂಪರೇಚರ್ ಗ್ರೇಡಿಯಂಟ್ಸ್ ಗಳಿಂದ. ಹೀಗಾದಾಗ ಏನಾಗುತ್ತೆ, ಸೆಲ್ ಮೆಂಬ್ರೇನ್ ಇಲ್ದೇನೆ, ಜೀವಕೋಶದ ಪೊರೆ ಅಗತ್ಯ ಇಲ್ದೇನೆ ಜೀವಿಗಳು ಹುಟ್ಕೊಂಡಿರಬಹುದು ಅಂತ ಒಂದು ಇಲ್ಲಿ ಅನಿಸಿಕೆ ಇದೆ. ಅದರಿಂದ ಸಹ ಹಾಗಾಗಿರಬಹುದು ಅಂತ.
ಇನ್ನೊಂದು ಮುಖ್ಯವಾದ ಟರ್ಮು ಪ್ರೋಟೋಸೆಲ್ಸ್ ಅಂತ. ಅರ್ಲಿ ಪ್ರಿಮಿಟಿವ್ ಸೆಲ್ ಲೈಕ್ ಸ್ಟ್ರಕ್ಚರ್ಸ್ ಫಾರ್ಮ್ಡ್ ಬಿಫೋರ್ ಟ್ರೂ ಸೆಲ್ಸ್. ಅಂದ್ರೆ ನಿಜವಾದ ಜೀವಕೋಶಗಳ ಮೊದಲೇ ರೂಪುಗೊಂಡಂತಹ ಒಂದು ಪ್ರಾಚೀನ ಜೀವಕೋಶ ತರಹದ ಒಂದು ರಚನೆ ಅಷ್ಟೇ. ಅಂತಂದ್ರೆ ಸೆಲ್ ಲೈಕ್ ಸ್ಟ್ರಕ್ಚರ್ ತರ ಕಾಣುತ್ತೆ. ಪ್ರಿಮಿಟಿವ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಿಜವಾದ ಕೋಶಗಳು ಆರಂಭ ಆಗೋಕ್ಕಿಂತ ಮೊದಲೇ ಇರೋದು. ವಿಚ್ ಈಗ ನೀವು ಹಿಸ್ಟ್ರಿಲಿ ಪ್ರೋಟೋ ಹಿಸ್ಟ್ರಿ ಅಂತ ಕೆಲವೊಂದು ಸಾರಿ ಕೇಳಿರ್ಬಹುದು. ಅಂದ್ರೆ ಹಿಸ್ಟ್ರಿಗಿಂತ ಮೊದಲೇ ಇರೋದು, ಸ್ವಲ್ಪ ಮೊದಲಿನ ಭಾಗ ಅಂತ. which likely had no membranes but could still concentrate molecules and support simple life like chemical reaction under specific environmental condition. ಅಂದ್ರೆ ಈಗ ಈ ಒಂದು ಜೀವಕೋಶದ ರಚನೆಗಳಿರುತ್ತಲ್ವಾ, ಇವೇನು ಆಗಿನ ಕಾಲದಲ್ಲೇ ಅಂತಂದ್ರೆ ನಿರ್ದಿಷ್ಟವಾದ ಒಂದು ಪರಿಸರದ ಪರಿಸ್ಥಿತಿಯಲ್ಲಿ ಇಂತಹ ಅಣುಗಳನ್ನ ಕೇಂದ್ರೀಕರಿಸಲಿಕ್ಕೆ ಕಾರಣ ಆಗಿರಬಹುದು. ಅಣುಗಳು ಕೇಂದ್ರೀಕರಿಸಿರೋದ್ರಿಂದ ಮತ್ತೆ ಅಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗಿರಬಹುದು, ಪ್ರೋಟೀನ್ ಸಿಂಥೆಸಿಸ್ ಆಗಿರಬಹುದು ಅಂತ ಒಂದು ಸುದ್ದಿ ಇದೆ. ಅಂತಂದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೆಳಗಡೆ ಅಯಾನ್ ಗ್ರೇಡಿಯಂಟ್. ಇಂಥ ಟರ್ಮ್ಗಳು ಬಹಳ ಟಫ್ ಅಂತ ಅನಿಸ್ತಾ ಇರಬಹುದು. ಅಂದ್ರೆ ಡೀಟೇಲ್ ಆಗಿ ನೋಡುವ ಅವಶ್ಯಕತೆ ಇಲ್ಲ, ಆದ್ರೆ ಜಸ್ಟ್ ಒಂದ್ಸಾರಿ ಕೇಳಿ ಅಷ್ಟೇ. ಇನ್ ಅಯಾನ್ ಗ್ರೇಡಿಯಂಟ್ ಇಸ್ ದಿ ಡಿಫರೆನ್ಸ್ ಇನ್ ಅಯಾನ್ ಕಾನ್ಸಂಟ್ರೇಷನ್ ಬಿಟ್ವೀನ್ ಟೂ ಏರಿಯಾಸ್. ಯಾವುದೇ ಎರಡು ಪ್ರದೇಶಗಳ ನಡುವೆ ಅಯಾನ್ಗಳ ನಡುವೆ ಇರುವಂತಹ ಸಾಂದ್ರತೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅದಕ್ಕೆ ಅಯಾನ್ ಗ್ರೇಡಿಯಂಟ್ ಅಂತ ಕರೀತಾರೆ. And in early cells, this gradient across membranes powered basic molecular machines, a fundamental principle in modern cellular energy systems like ATP synthesis. ಇಲ್ಲಿ ತುಂಬಾ ಹೊಸ ಶಬ್ದಗಳು ನಿಮಗೆ ಅನಿಸ್ತಾ ಇರಬಹುದು. ಬಯಾಲಜಿಯಲ್ಲಿ ಇದನ್ನ ಡೀಟೇಲ್ ಆಗಿ ನೋಡ್ತೀರಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಹೇಗೆ ಒಂದು ಸೆಲ್ಲಿಗೆ ಎನರ್ಜಿ ಬರುತ್ತೆ ಇದರಿಂದ ಅಂತೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಓದ್ದವರಿಗೆ ಸ್ವಲ್ಪ ಈಸಿ ಆಗಬಹುದು. ಅಯಾನ್ ಗ್ರೇಡಿಯಂಟ್ ಅಂತಂದ್ರೆ ಎರಡು, ಇಲ್ಲೇನ್ ಹೇಳ್ತಾ ಇದ್ದಾರೆ, ಈಗ ಒಂದು ಸೆಲ್ ಒಳಗಡೆ ಸೆಲ್ಗೆ ಶಕ್ತಿ ಬೇಕು. ಶಕ್ತಿ ಬೇಕಾಗಿರೋದು ಬರೋದು ಎಟಿಪಿ ಇಂದ. ಎಟಿಪಿ ಸಂಶ್ಲೇಷಣೆ ಆಗ್ಬೇಕಾದ್ರೆ ಅದಕ್ಕೆಲ್ಲ ಇಂತಹ ಒಂದು ಅಯಾನ್ ಗ್ರೇಡಿಯಂಟ್ಗಳು ಮತ್ತೆ ಕೆಲವೊಂದು ಮಾಲಿಕ್ಯುಲರ್ ಮಷಿನ್ಗಳು ಅಂತ ಹೇಳ್ತೇವೆ, ಅದೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ. ನಿಮ್ಗೆ ಸ್ವಲ್ಪ ಟಫ್ ಅನ್ಸ್ತಾ ಇದ್ರೆ ಜಸ್ಟ್ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಒಂದು ಸ್ಟಡಿ ಆಗಿದೆ. ಆ ಸ್ಟಡಿಯಲ್ಲಿ ಈ ಗ್ರೇಡಿಯಂಟ್ ಒಂಥರ ಡಿಫರೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ಕಲರ್ ಗ್ರೇಡಿಯಂಟ್ಸ್ ನೀವು ನೋಡಿರಬಹುದು. 2-3 ಕಲರ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಕೆಲವೊಂದು ಹೆಚ್ಚಿರುತ್ತೆ, ಕೆಲವೊಂದು ಕಡಿಮೆ ಇರುತ್ತೆ. ಆ ತರ ಡಿಫ್ರೆನ್ಸ್ ಇರೋದು ಗ್ರೇಡಿಯಂಟ್ ಅಂತ ನೀವು ನೆನಪು ಮಾಡಿ ಇಟ್ಕೊಂಡ್ರೆ. ನೆಕ್ಸ್ಟ್ ಈ ಪ್ರೋಟೋಸೆಲ್ ಅಂತಂದ್ರೆ ಸ್ವಲ್ಪ ಪ್ರಾರಂಭಿಕ ರಚನೆಗಳು, ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಅಯಾನ್ ಗ್ರೇಡಿಯಂಟ್ ಅಂತಂದ್ರೆ ಅಯಾನ್ ನಲ್ಲಿ ಇರುವಂತ ಡಿಫ್ರೆನ್ಸ್, ಅಯಾನ್ ಕಾನ್ಸಂಟ್ರೇಷನ್ ನಲ್ಲಿ. ಹಾಗೆ ನೀವು ಒಂದ್ಸಾರಿ ಬಯಾಲಜಿ ಅಥವಾ ಬೇರೆ ಯಾವ್ದನ್ನ ಓದಿದ್ಮೇಲೆ ಒಂದ್ಸಾರಿ ಇದನ್ನ ನೆನಪು ಮಾಡ್ಕೊಂಡ್ರು ಓಕೆ. ಅಷ್ಟು ಡೀಟೇಲ್ ಆಗಿ ಕೇಳಲಿಕ್ಕಿಲ್ಲ, ಆದ್ರೂ ಒಂದ್ಸಾರಿ ಮೆನ್ಷನ್ ಮಾಡಿದ್ರೆ ಒಳ್ಳೇದು ಅಂತ ಕೊಟ್ಟಿದ್ದೇನೆ. Union Cabinet approved employment-linked incentive scheme with an outlay of 99,446 crore to generate over 3.5 crore jobs in 2 years, offering direct EPF-based financial support to new employees and wage subsidies to employers, especially in the manufacturing sector. ಇದರ ಬಗ್ಗೆ ನೋಡಿದ್ವಿ, ನೆನಪಿದೆಯಾ? ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ. ಇದಕ್ಕೋಸ್ಕರ ಬಜೆಟ್ನಲ್ಲಿ 99,446 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೆ ಮೊನ್ನೆ. 3.5 ಕೋಟಿ ಜಾಬ್ಗಳನ್ನ ಕ್ರಿಯೇಟ್ ಮಾಡೋದು ಈ ಒಂದು 2025ರಿಂದ 2027 ಒಳಗೆ. ಇಲ್ಲಿ ನೋಡ್ಕೋಬೇಕಾಗಿರೋದು ಏನಂತಂದ್ರೆ ರೋಲ್ ಆಫ್ ಇಪಿಎಫ್ಒ ಇನ್ ಇಎಲ್ಐ ಸ್ಕೀಮ್. ಈಗ ಇಪಿಎಫ್ಒ ಫುಲ್ ಫಾರ್ಮ್ ಏನು? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದು ಮುಖ್ಯವಾಗಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ರಿಟೈರ್ಮೆಂಟ್ ಸೇವಿಂಗ್ ಕಸ್ಟೋಡಿಯನ್. ನಿವೃತ್ತಿ ಆದ ನಂತರ ಉಳಿತಾಯ ಮಾಡಿರ್ತಾರಲ್ಲ ಅಷ್ಟು ದಿನ, ಅದಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ಸೌಲಭ್ಯಗಳನ್ನ ನೋಡ್ಕೊಳ್ಳುವಂತ ಸಂಸ್ಥೆ ಇಪಿಎಫ್ಒ. ನೋಡಿ, ವಿಲ್ ಇಂಪ್ಲಿಮೆಂಟ್ ಇಎಲ್ಐ ಸ್ಕೀಮ್. ಇಪಿಎಫ್ಒ ಇಎಲ್ಐ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆದ ಅಂಶ, ಅದನ್ನ ನೆನ್ಪಿಟ್ಕೊಳ್ಳಿ. ರೈಸಿಂಗ್ ಕನ್ಸರ್ನ್ಸ್ ಫ್ರಾಮ್ ಟ್ರೇಡ್ ಯೂನಿಯನ್ಸ್ ಅಬೌಟ್ ಇಟ್ಸ್ ಮ್ಯಾಂಡೇಟ್, ಮಿಸ್ಯೂಸ್ ರಿಸ್ಕ್ ಅಂಡ್ ವೆದರ್ ಇಟ್ ಶುಡ್ ಬಿ ಮ್ಯಾನೇಜಿಂಗ್ ಜಾಬ್ ಕ್ರಿಯೇಷನ್ ಲಿಂಕ್ಡ್ ಗವರ್ಮೆಂಟ್ ಸ್ಟಡೀಸ್. ಕೆಲವೊಂದು ಸಮಸ್ಯೆ ಇದೆ. ನೀವು ಇದರ ಬಗ್ಗೆ ಎಡಿಟೋರಿಯಲ್ ಬಂದ್ರೆ ಕಂಪ್ಲೀಟ್ ಆಗಿ ಎಡಿಟೋರಿಯಲ್ ನೋಡಿ, ಅಥವಾ ಮುಂದಿನ ತಿಂಗಳು ವಿಷನ್ ಮ್ಯಾಗಝಿನ್ ಬರುತ್ತೆ, ಅದರಲ್ಲಿ ಚೆನ್ನಾಗಿ ಇದನ್ನ ನೋಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಈ ಒಂದು ಸ್ಕೀಮ್ ನ ಬಗ್ಗೆ. ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಇಂಪ್ಲಿಮೆಂಟ್ ಮಾಡೋದು ಇಎಲ್ಐ ಅನ್ನ ಯಾರು? ಇಪಿಎಫ್ಒ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಮತ್ತೆ ಕೆಲವೊಂದು ಸಮಸ್ಯೆಗಳ ಸಹ ಇದೆ, ದುರುಪಯೋಗ ಆಗಬಹುದು, ಮತ್ತೆ ಸರ್ಕಾರಿ ಸಬ್ಸಿಡಿಗಳನ್ನ ಯಾವ ರೀತಿ ನಿರ್ವಹಿಸಬೇಕು, ಹೀಗೆ ಕೆಲವು ಕಾರ್ಮಿಕ ಸಂಘಟನೆಗಳಿಂದ ಕಳವಳ ವ್ಯಕ್ತ ಆಗಿದೆ.
ಇನ್ನು ಮುಂದಿನ ವಿಚಾರ ನೋಡಿ, ಎಲಾನ್ ಮಸ್ಕ್ ಹ್ಯಾಸ್ ಲಾಂಚ್ಡ್ ಅ ನ್ಯೂ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಫಾರ್ ದಿ ಅಮೇರಿಕಾ ಪಾರ್ಟಿ in the US, criticizing the existing two-party system as one-party setup and positioning his movement as a challenge to the status quo, especially after fallout with President Trump. ಟ್ರಂಪ್ ಮತ್ತೆ ಈ ಎಲಾನ್ ಮಸ್ಕ್ ಇವರ ನಡುವೆ ಕಿತ್ತಾಟ ನಡೀತಿರೋದು ನಾವು ಕೆಲವು ದಿನಗಳಿಂದ ನೋಡ್ತಾನೆ ಇದ್ದೇವೆ. ಈಗ ಟ್ರಂಪ್ ಟ್ರಂಪ್ ಅವರ ಪಕ್ಷಕ್ಕೆ ವಿರುದ್ಧವಾಗಿ ಈಗ ಎಲಾನ್ ಮಸ್ಕ್ ಅವರೇ ಅಮೇರಿಕಾ ಪಾರ್ಟಿ ಅಂತ ಹೊಸ ರಾಜಕೀಯ ಪಕ್ಷವನ್ನ ಪ್ರಾರಂಭಿಸಿಬಿಟ್ಟಿದ್ದಾರೆ. ಅಂದ್ರೆ ಅವ್ರ ಪ್ರಕಾರ ಹೇಳ್ಕೊಳ್ಳಿಕ್ಕೆ ಅಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆ. ಆದ್ರೆ ಅದು 2 ಒಂದೇ ತರ ವರ್ಕ್ ಆಗ್ತಾ ಇದೆ. ಒನ್ ಪಾರ್ಟಿ ಅದು. ಅದನ್ನ ಆ ಸ್ಟೇಟಸ್ ಕೋ ಅಂತಂದ್ರೆ ಈಗ ನಡೀತಾ ಇದೆಯಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಯಾವುದೇ ಬದಲಾವಣೆಗಳನ್ನ ತರಲ್ಲ. ಹಾಗಾಗಿ ತಾನು ಮುಂದೆ ಬಂದು ಅಮೆರಿಕವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸ್ತೇನೆ ಅಥವಾ ಆ ಒಂದು ಇರುವಂತಹ ವ್ಯವಸ್ಥೆಯನ್ನ ಸುಧಾರಿಸ್ತೇನೆ ಅಂತ ಎಲಾನ್ ಮಸ್ಕ್ ಅವರು ಈ ಮೂಲಕ ಹೇಳ್ತಾ ಇದ್ದಾರೆ. ಇದಾದ ನಂತರ computers and AI are revolutionizing ocean research by decoding data from satellites, bios, and autonomous vehicles, helping scientists understand complex marine patterns like currents, eddies, and temperature shift, which are essential for disaster prediction and climate planning. AI ಎಲ್ಲ ಕಡೆ ಬರ್ತಾ ಇದೆ, ಕಂಪ್ಯೂಟರ್ಗಳು ಸಹ ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ಈಗ ಈ ಒಂದು ಬೇರೆ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಓಷಿಯಾನೋಗ್ರಫಿ ಅಂತಂದ್ರೆ ಸಾಗರ ವಿಜ್ಞಾನ ಅಂತ ಕರೀತೇವೆ. ಆ ಸಾಗರಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳಲ್ಲಿ ಈಗ ಎಐನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪ್ರವಾಹಗಳನ್ನ ಎಡ್ಡಿ ಕರೆಂಟ್ಸ್ ಅಂತ ನಿಮ್ಗೆ ಜಿಯೋಗ್ರಫಿಲಿ ಡೀಟೇಲ್ ಆಗಿ ನೋಡ್ತೀರಿ. ಅಂದ್ರೆ ನೀರಿನ ಒಳಗಡೆ ಪ್ರವಾಹಗಳು ಅಂತಂದ್ರೆ ಕರೆಂಟ್ಸ್ ಹರಿತಾ ಇರುತ್ತೆ. ಕೆಲವೊಂದ್ ಕಡೆ ಈ ಒಂದು ಸುಳಿ ತರಹ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಬೇರೆ ಬೇರೆ ವಸ್ತುಗಳನ್ನ ಕೆಳಗಡೆ ಇರೋದನ್ನ ಮೇಲ್ಗಡೆ ತರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟೆಂಪರೇಚರ್ನ ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ಡೀಟೇಲ್ ಆಗಿ ಎಡ್ಡಿಸ್ಗಳ ಬಗ್ಗೆ ಜಿಯೋಗ್ರಫಿಲಿ ಓದ್ತೀರಿ. ಅದನ್ನ ಓದಿದ್ರೆ ಇನ್ನೊಂದ್ಸಾರಿ ರಿವಿಷನ್ ಮಾಡಿ. ಅಲ್ಲಿ ಸಹ ಎಐನ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ ಡಿಸಾಸ್ಟರ್ ಪ್ರೆಡಿಕ್ಷನ್, ವಿಪತ್ತುಗಳು ಯಾವ ರೀತಿ ಉಂಟಾಗಬಹುದು, ಯಾವಾಗ ಉಂಟಾಗಬಹುದು ಆ ಮುನ್ಸೂಚನೆ ಪಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಕ್ಲೈಮೇಟ್ ಪ್ಲಾನಿಂಗ್ ಮತ್ತೆ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯೋಜನೆಗಳನ್ನ ಕೈಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಮೀಸೋಸ್ಕೇಲ್ ಎಡಿಸ್ ಅಂತಂದ್ರೆ ನೋಡಿ, ಮೀಸೋಸ್ಕೇಲ್ ಎಡಿಸ್ ಆರ್ ಲಾರ್ಜ್ ಸ್ವೆಲ್ಲಿಂಗ್ ಓಷನ್ ಕರೆಂಟ್ಸ್ ಅಂತಂದ್ರೆ ಇದು ಸುಮಾರು 100 ಕಿಲೋಮೀಟರ್ನಷ್ಟು ವ್ಯಾಪಿಸಬಹುದಂತಹ ಒಂದು ನೀರಿನೊಳಗಡೆ ಅಂತ ಒಂದು ಬಿರುಗಾಳಿ ರೀತಿ, ಲೈಕ್ ಅಂಡರ್ ವಾಟರ್ ಸ್ಟಾರ್ಮ್ಸ್. ಮೇಲ್ಗಡೆ ಭೂಮಿ ಮೇಲ್ಗಡೆ ಥಂಡರ್ ಸ್ಟಾರ್ಮ್ ಅಥವಾ ಸ್ಟಾರ್ಮ್ ಗಳನ್ನ ನೀವು ನೋಡಿರ್ಬಹುದು, ಬಿರುಗಾಳಿಯನ್ನ. ಅದೇ ಸಮುದ್ರದೊಳಗಡೆ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಏರಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಸುಮಾರು 100 ಕಿಲೋಮೀಟರ್ನಷ್ಟು ದೊಡ್ಡದು. ಅಂತಹ ಸಾಗರ ಪ್ರವಾಹ, ದೊಡ್ಡ ಮಟ್ಟದಲ್ಲಿ ಸಾಗರ ಪ್ರವಾಹ ಒಂದು ಬಿರುಗಾಳಿ ರೀತಿದು ಅದು ಮೀಸೋಸ್ಕೇಲ್ ಎಡಿಸ್ ಅಂತ ಕರೆಸ್ಕೊಳ್ಳುತ್ತೆ. ದಟ್ ಕ್ಯಾನ್ ಸ್ಪ್ಯಾನ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಅಂಡ್ ಲಾಸ್ಟ್ ಫಾರ್ ವೀಕ್ಸ್, ಸುಮಾರು ವಾರಗಳ ಕಾಲ ಹಾಗೆ ಇರುತ್ತೆ ಅದು. ಪ್ಲೇಯಿಂಗ್ ಅ ಕೀ ರೋಲ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಹೀಟ್, ನ್ಯೂಟ್ರಿಯೆಂಟ್ ಅಂಡ್ ಸಲೈನಿಟಿ ಅಕ್ರಾಸ್ ಮರೀನ್ ಎಕೋಸಿಸ್ಟಮ್ ಅಂಡ್ ಇನ್ಫ್ಲೂಯೆನ್ಸಿಂಗ್ ಕ್ಲೈಮೇಟ್. ಇದು ಬಿರುಗಾಳಿ ಬಂದಾಗ ಹೇಗಾಗುತ್ತೆ, ಈಗ ನೀವೇ ಈ ತರ ಬಿರುಗಾಳಿ ಎದುರಾದನ್ನ ನೀವು ನೋಡಿರ್ಬಹುದು. ಬಿರುಗಾಳಿ ಕೆಳಗಡೆ ಇರೋದನ್ನ ಒಂದ್ಸಾರಿ ಮೇಲ್ ತಗೊಂಡು ಹೋಗುತ್ತೆ, ಮತ್ತೆ ಮೇಲ್ಗಡೆ ಇರೋದನ್ನ ಇಲ್ಲಿಂದ ತಂದು ಹಾಕುತ್ತೆ. ಈ ರೀತಿ ಆಗ್ತಾ ಇರುತ್ತಲ್ವಾ. ಈಗ ಇದೇ ಒಂದು ಬಿರುಗಾಳಿ ಸಮುದ್ರದ ಅಡಿಯಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಸಮುದ್ರದ ಅಡಿಯಲ್ಲಿ, ಸಮುದ್ರದ ಕೆಳಗಡೆ ಎಷ್ಟೋ ಫಲವತ್ತಾದ ವಸ್ತುಗಳಿರ್ಬಹುದು, ಹಳೆ ಕಾಲದ ಪಳೆಯುಳಿಕೆಗಳಿರ್ಬಹುದು. ಅಂಥದ್ದೆಲ್ಲ ಈಗ ಬಿರುಗಾಳಿಯಿಂದಾಗಿ ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದು ಅಷ್ಟಷ್ಟೇ ಶೇಖರಣೆ ಆಗ್ತಾ ಹೋಗುತ್ತೆ. ಶೇಖರಣೆ ಆದಾಗ ಅಲ್ಲಿ ಫಲವತ್ತಾದ ವಸ್ತು ಇರುತ್ತೆ, ಮತ್ತೆ ಎಷ್ಟು ಮೀನುಗಳಿಗೆ ಆಹಾರ ಸಿಗುತ್ತೆ ಆಗ, ಮತ್ತೆ ಫೈಟೋ ಪ್ಲಾಂಕ್ಟನ್ಗಳು ಸಹ ಅಲ್ಲಿ ಡೆವಲಪ್ ಆಗುತ್ತೆ. ಎನ್ವೈರ್ಮೆಂಟ್ಲಿ ನೀವು ಅಲೆಗಲ್ ಬ್ಲೂಮ್ ಅಂತ ಸಹ ಕೇಳ್ತೀರಿ. ತುಂಬಾ ಅಲಿಗೆಗಳಲ್ಲಿ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿ ಆ ನೀರು ಕಂದು ಬಣ್ಣಕ್ಕೆ ತಿರುಗುವ ಸಾಧ್ಯತೆಗಳು ಸಹ ಇರುತ್ತೆ. ಇದೆಲ್ಲ ನೀವು ಎನ್ವೈರ್ಮೆಂಟ್ಲಿ ಡೀಟೇಲ್ ಆಗಿ ಓದ್ತೀರಿ. ಆ ಟಾಪಿಕ್ ಈಗ ನೆನಪಾಗ್ಲಿ ಅಂತ ಹೇಳಿದೆ ಅಷ್ಟೇ. ಆ ತರ ಆಗುತ್ತೆ ಇಲ್ಲಿ. ಹೀಗಾಗಿ ಈ ಒಂದು ಮೀಸೋಸ್ಕೇಲ್ ಎಡಿಸ್ಗಳಿದೆಯಲ್ವಾ, ಇದು ಇಡೀ ಕೆಳಗಡೆ ಇರೋದನ್ನ ಮತ್ತೆ ಮೇಲ್ಗಡೆ ಇರೋದನ್ನ ಎಲ್ಲಾ ಕಡೆ ಇರೋದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದು, ಲವಣಾಂಶವನ್ನ. ಮತ್ತೆ ಹವಾಮಾನ ಯಾವ ರೀತಿ ಚೇಂಜ್ ಆಗುತ್ತೆ ಅದ್ರ ಮೇಲೆ ಸಹ ಪ್ರಭಾವ ಬೀರುತ್ತೆ. ಯಾವುದು? ಮೀಸೋಸ್ಕೇಲ್ ಎಡಿಸ್. ಇನ್ನು ಎಐ ಇನ್ ಓಷನೋಗ್ರಫಿ, ಸಮುದ್ರ ಶಾಸ್ತ್ರದಲ್ಲಿ ಎಐನ ಒಂದು ಉಪಯೋಗ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಸ್ಪೆಷಲಿ ಡೀಪ್ ಲರ್ನಿಂಗ್ ಟೂಲ್ಸ್ ಲೈಕ್ ಕಾನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ಸ್. ಇದು ಸಹ ಬಹಳ ಇಂಟ್ರೆಸ್ಟಿಂಗ್ ಆದಂತ ಟರ್ಮ್ ಇದು. ಅಂದ್ರೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈಗ ಸಮಯ ಇಲ್ಲ. ಅದನ್ನ ನೀವು ಎಐ ಅಲ್ಲಿ ಕೆಲವೊಂದ್ಸರಿ ನೋಡ್ತಾ ಇರಬಹುದು. ಕಾನ್ವಲ್ಯೂಷನ್ ನ್ಯೂರಲ್ ನೆಟ್ವರ್ಕ್ಸ್, ಈ ಎಐ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣದಾಗಿ ಹೇಳೋದಾದ್ರೆ, ಒಂದು ಇಮೇಜ್ ನೆನ್ಪು ಮಾಡ್ಕೊಳ್ಳಿ. ಯಾವ್ದೊಂದು ಬೆಕ್ಕಿನ ಚಿತ್ರ ಇದೆ.
ಎಐ ಅಲ್ಲಿರೋ ಚಿಕ್ಕ ಚಿಕ್ಕ ಗೆರೆಗಳನ್ನ ಸಹ ಸ್ಟಡಿ ಮಾಡಿ, ಆ ಗೆರೆ ಯಾವ ರೀತಿ ಇತ್ತು ಅಂತ ಸ್ಟಡಿ ಮಾಡ್ತಾ ಹೋಗುತ್ತೆ ಒಂದು ದೊಡ್ಡ ಇಮೇಜ್‌ನಲ್ಲಿ. ಆ ಇಮೇಜ್‌ನಲ್ಲಿ ಚಿಕ್ಕ ಚಿಕ್ಕ ಪಿಕ್ಸೆಲ್ ಅಂತ ಕರೀತಾರೆ. ಆ ಪಿಕ್ಸೆಲ್‌ಗಳು ಯಾವ ರೀತಿ ಫಾರ್ಮ್ ಆಗಿದೆ, ಪ್ರತಿಯೊಂದು ಅದನ್ನ ಚೆಕ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ. ಇಂಥ ಸಾವಿರಾರು ಇಮೇಜನ್ನ ಕೊಡ್ತಾರೆ. ಸಾವಿರಾರು ಇಮೇಜನ್ನ ಕೊಟ್ಟು ಅದಕ್ಕೆ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿದ್ಮೇಲೆ ಅದಕ್ಕೆ ಒಂದು ಐಡಿಯಾ ಬರುತ್ತೆ. ಓಹ್! ಬೆಕ್ಕು ಅಂದ್ರೆ ಹೀಗಿರುತ್ತೆ. ಇದು ಆ ತರ ಶೇಪ್ ಬಂದ್ರೆ ಇದು ಹೀಗೆ. ಅಂದ್ರೆ ತುಂಬಾ ವಿಚಿತ್ರ ಆಗಿದೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ. ಎಐನ ಟ್ರೈನ್ ಮಾಡೋದಾಗಿರ್ಬಹುದು, ಮತ್ತೆ ಎಐ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಅಂತಹ ಕಾನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ಸ್ ಅನ್ನ ಈಗ ಯೂಸ್ ಮಾಡ್ತಾ ಇದ್ದಾರೆ. ಡೀಪ್ ಲರ್ನಿಂಗ್ ಟೂಲ್ಸ್‌ಗಳು ಬರ್ತಾ ಇವೆ. ಈಗ ಇದನ್ನ ಓಷಿಯಾನೋಗ್ರಫಿಯಲ್ಲಿ ಅನಲೈಸ್ ಲಾರ್ಜ್ ಡಾಟಾ ಸೆಟ್ಸ್ ಅಂಡ್ ಐಡೆಂಟಿಫೈ ಓಷನಿಕ್ ಪ್ಯಾಟರ್ನ್ಸ್ ಸಚ್ ಆಸ್ ಎಡ್ಡೀಸ್. ಈಗ ಎಡ್ಡಿ ಅಂತ ಹೇಳಿದ್ವಲ್ವಾ? ಅಂತಹ ಬಿರುಗಾಳಿಗಳನ್ನ, ಸಮುದ್ರದ ಒಳಗಿನ ಬಿರುಗಾಳಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ತರದ್ದು ವರ್ಕ್ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಸಹ ಎಐನ ಯೂಸ್ ಮಾಡ್ತಾ ಇದ್ದಾರೆ. ಅಪ್‌ವೆಲ್ಲಿಂಗ್ ಝೋನ್ಸ್. ಅಪ್‌ವೆಲ್ಲಿಂಗ್ ಅಂತಂದ್ರೆ ಕೆಳಗಡೆ ಇರೋ ನೀರನ್ನ ಬೇರೆ ಬೇರೆ ವಸ್ತುಗಳನ್ನ ತಂದು ಮೇಲೆ ಹಾಕುತ್ತೆ ಎಡ್ಡಿ ಅಂತ ಹೇಳಿದ್ವಲ್ವಾ? ಅಂತಹ ಝೋನ್‌ಗಳ ಬಗ್ಗೆ. ಅಂಡ್ ಅಲ್ಗಲ್ ಬ್ಲೂಮ್ಸ್ ಇವತ್ತು ನೋಡಿದ್ದು ಸ್ವಲ್ಪ ಹೊತ್ತಿನ ಹಿಂದೆ. ಅಲಿಗೆಗಳು ಜಾಸ್ತಿ ಆಗುತ್ತೆ. ಎನ್ಹಾನ್ಸಿಂಗ್ ಫೋರ್ಕಾಸ್ಟಿಂಗ್ ಅಂಡ್ ಮರೀನ್ ಕನ್ಸರ್ವೇಷನ್ ಎಫರ್ಟ್ಸ್. ಮತ್ತೆ ಯಾವುದೇ ಒಂದು ಮುನ್ಸೂಚನಾ ವ್ಯವಸ್ಥೆಗಳನ್ನ, ಮತ್ತೆ ಈ ಸಮುದ್ರಗಳನ್ನ ಕನ್ಸರ್ವೇಷನ್ ಮಾಡ್ಲಿಕ್ಕೆ, ಸಂರಕ್ಷಿಸಲಿಕ್ಕೆ ಏನೇನು ಪ್ರಯತ್ನಗಳನ್ನ ಕೈಗೊಳ್ಳಬಹುದು. ಇದ್ರ ಎಲ್ಲದರ ಕುರಿತಾಗಿ ಎಐನ ಯೂಸ್ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಉಪಯೋಗವನ್ನ ಪಡ್ಕೋಬಹುದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇದರ ಬಗ್ಗೆ ಎಂಸಿಕ್ಯೂಗಳನ್ನ ಮತ್ತೆ ವೊಕಾಬ್ಯುಲರಿಯನ್ನ ನಾಳೆ ಕೊಡ್ತೇನೆ. ಹಾಗಾಗಿ ನಾಳೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ ಐಎಎಸ್.